ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಗೊತ್ತಿಲ್ಲ ಸಂದರ್ಶನ ಅಂತಿದ್ರೆ Bye.
नारायणाय देवादिदेवाय विष्णुनां प्रचोदयात् ವಿಶ್ವಾನರೂಪೆ ಪರಮಾತ್ಮಗೆ ಆಹುತಿಗಳನ್ನ ಮಾತ್ರ പോയിനി ಭಜನಪೀಠ ಕ್ಷೇತ್ರದಲ್ಲಿ ಇತಿಹಾಸ ಪ್ರಸಿದ್ಧವಾದ ಶ್ರೀಕೃಷ್ಣನೇ ನಡೆಸಿಕೊಟ್ಟಿರುವ ಶ್ರೀಕೃಷ್ಣ ಪ್ರತಿಮೆಯನ್ನು ಪ್ರತಿಷ್ಠೆ ಮಾಡಿ ನಿರಂತರದ ಅದರ ವಿಶೇಷವಾದ ಪೂಜೆಗಾಗಿ ಎಲ್ಲಿಯೂ ಇಲ್ಲದ ಪೂಜೆ ಶ್ರೀಕೃಷ್ಣನಿಗೆ ಉಡುಪಿಯಲ್ಲಿ ಮಾತ್ರ ನಡೆಯುತ್ತಾ ಇದೆ. ಉಪವೀತವನ್ನು ನಿತ್ಯ ಸಮರ್ಪಣೆ ಮಾಡುವ ಮೂಲಕ ಒಂದು ವಿಶೇಷ ಉಪಚಾರದೊಂದಿಗೆ ನಿತ್ಯ ಉತ್ಸವದೊಂದಿಗೆ ಆಗತಕ್ಕಂತಹ ವಿಶೇಷವಾದ ಸೇವೆ ಶ್ರೀಕೃಷ್ಣನದ್ದು. ಅಂತಹ ಶ್ರೀಕೃಷ್ಣನ ಪೂಜೆ ನಿರಂತರವಾಗಿ ನಡೆಯುವಂತೆ ಶ್ರೀಪಾದರು ಮಧ್ವಾಚಾರ್ಯರು
ಅನೇಕ ಯತಿ ವರಿಯರನ್ನು ಇಲ್ಲಿ ನಿಲ್ಲಿಸಿ ಅವರ ಪೂಜೆಯನ್ನು ಮಾಡುವಂತೆ ಮಾಡಿಸಿಕೊಳ್ಳುವಂತೆ ನಡೆಸಿಕೊಟ್ಟಿದ್ದರಂತಹ ಉಪೇಂದ್ರ ತೀರ್ಥರ ದಿವ್ಯ ಪರಂಪರೆಯಲ್ಲಿ ವಿರಾಜಮಾನರಾಗಿರುವ ಈಗ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ತಮ್ಮ ಶಿಷ್ಯ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರೊಂದಿಗೆ 4ನೆಯ ಪರ್ಯಾಯವನ್ನು ಗೀತಾ ಪರ್ಯಾಯವನ್ನು, ಗೀತಾ ಅಂದರೆ ಅವರೇ ಹೇಳಿದ್ದಾರೆ, ಅಂಕೆಯ ಲೆಕ್ಕಾಚಾರದಲ್ಲಿ ಕಕಾರ ಕಕಾರ ಗಕಾರ ಅಂದರೆ 3ನೇ ಅಕ್ಷರ ಅಂತ, ತಕಾರ ತವರ್ಗದಲ್ಲಿ ಟವರ್ಗದಲ್ಲಿ 6ನೇ ಅಕ್ಷರ ಅಂತ. ಹೀಗಾಗಿ 63ನೆಯ ತನ್ನ ಸಂವತ್ಸರದ ಇದು ಪರ್ಯಾಯ ಅಂತ ಶ್ರೀಪಾದರಿಗೆ 63ನೆಯ ವರ್ಷ ನಡೀತಾ ಇದೆ. ಹಾಗಾಗಿ 60 ಸಂವತ್ಸರವನ್ನು ಪೂರ್ಣವಾಗಿ ನೋಡಿಕೊಂಡು ಮುಂದಿನ ಚಕ್ರ 2ನೇ ಚಕ್ರ 60ನ್ನು ನೋಡುವ ವಿಶೇಷವಾದ ಭಾಗ್ಯದಲ್ಲಿ 3ನೇ ವರ್ಷದಲ್ಲಿದ್ದಾರೆ, ತ್ರಿವಿಕ್ರಮ ವರ್ಷದಲ್ಲಿದ್ದಾರೆ. ಇನ್ನು 57 ವರ್ಷಗಳು ಇನ್ನು ಮುಂದಿನ ವಿಶೇಷವಾದ ಪರ್ಯಾಯಗಳು. ಅವರೇ ಹೇಳುವಂತೆ ಆ ಪರಂಪರೆಯಲ್ಲಿ ಅನೇಕ ಶತಾಯುಷಿಗಳು ಬಂದಿದ್ದಾರೆ. ಹಾಗಾಗಿ ನಮ್ಮ ಶ್ರೀಪಾದರು ಶತಾಯುಷಿಗಳಾಗಿ ಆಚಾರ್ಯ ಮಧ್ವರ ದಿವ್ಯ ಸೇವೆಯನ್ನು ನಿರಂತರ ಗಟ್ಟಿಮುಟ್ಟಾಗಿದ್ದು ನಡೆಸುವಂತೆ ಎಲ್ಲರೂ ಪ್ರಾರ್ಥನೆ ಮಾಡಿಕೊಂಡು, ಮೊನ್ನೆ ನಾನು ಕೇಳಿದಾಗ ನಾಡದ್ದು ನನ್ನ ಜನ್ಮ ನಕ್ಷತ್ರ ಬರಬೇಕು ಅಂದ್ರು, ಬರ್ತೇನೆ ಸ್ವಾಮಿ, ಏನಾಗಬೇಕು ಅಂದ್ರೆ ಸುವರ್ಣಾಭಿಷೇಕ ಆಗಬೇಕು ಅಂದ್ರೆ ನನಗೆ ಯಾವ ಅರ್ಥ ಆಗಲಿಲ್ಲ. ಸುಮಾರು ಅರ್ಥಗಳಾಯಿತು ಸುವರ್ಣಾಭಿಷೇಕಕ್ಕೆ. ಕೊನೆಗೆ ನನಗೆ ದಿವ್ಯವಾದ ವರ್ಣವುಳ್ಳ ಒಂದು ಮಧು, ಆಚಾರ್ಯರ ಮಧ್ವಾಚಾರ್ಯರ ಮಧು, ಜೇನುತುಪ್ಪ ಅಭಿಷೇಕಕ್ಕೆ ದೇವರಿಗೆ ನಿತ್ಯ ಅವರು ಮಾಡತಕ್ಕ ಅಭಿಷೇಕ. ಮಧು ಅಂದ್ರೆ ಆನಂದ ಅಂತ ಅರ್ಥ. ಎಲ್ಲ ಕಷ್ಟಕೋಟಗಳು ಹೋಗಿ ಆಚಾರ್ಯ ಮಧ್ವರ ಚಿಂತನೆ ನಿರಂತರ ಸಾಗಲಿ ಅಂತ ಮಧ್ವ ಶಬ್ದದ ಅರ್ಥವೂ ಅದುವೇ. ಹಾಗಾಗಿ ಅಂತಹ ಮಧು ಸಮರ್ಪಣೆ ಮಾಡಿದೆ. ಮತ್ತೆ ಹೇಳಿದ್ದು ನನ್ನ ಹತ್ರ ಸುವರ್ಣಾಭಿಷೇಕ ಅಂದ್ರೆ ಲಾಯ್ಕ್ ಬಣ್ಣ ಪಾಡೊಂದು ಕುಣಿಪಣ ಅಂತ. ನಿಜವಾಗಿ ಸತ್ಯ ಸತ್ಯ. ಕೃಷ್ಣನ ಎದುರಲ್ಲಿ ನಾವು ಅವನ ಪ್ರಸಾದವನ್ನು, ಪಾದಧೂಳಿಯನ್ನು, ಗೋಪಿಯನ್ನು ನಿರಂತರ ಹಚ್ಚಿಕೊಳ್ಳಬೇಕು. ಆದರೂ ಅವರು ಹೇಳಿದಂತೆ ಆ ಸುವರ್ಣದ ಸಮರ್ಪಣೆ ಅವರ ಜನ್ಮ ನಕ್ಷತ್ರದಲ್ಲಿ ಇವತ್ತು 63 ಸಂಖ್ಯೆಯಲ್ಲಿ ಪದ್ಮ ಪುಷ್ಪವನ್ನವ ಶನಿವಾರರಿಗೆ ಜ್ವರ ಎಲ್ಲ ಇತ್ತು, ಆದರೂ ಸಹ ಶನಿವಾರ ಮಾಡಿಕೊಟ್ಟಿದ್ದಾನೆ ಪುಷ್ಪವನ್ನು. ಆ ಪುಷ್ಪವನ್ನು ಶ್ರೀಪಾದರಿಗೆ 60 ಸಂವತ್ಸರದ ಮುಂದಿನ ಲೆಕ್ಕಾಚಾರದಲ್ಲಿ ಆದ ಹೋಗಿ ಆಗಿದೆ. ಹಾಗಾಗಿ ಮುಂದಿನ ಲೆಕ್ಕಾಚಾರದ ಅದನ್ನು ಶ್ರೀಪಾದರಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಅದನ್ನು ಶ್ರೀಪಾದರು ಸಣ್ಣ ಇಂಜ ಪಾಡ್ರೆ ಅಭಿಷೇಕ ಈ ಬಂದ್ರೆ ಅಭಿಷೇಕ ಸ್ವಾಮಿ ಸ್ವಾಮಿ ನಾರಾಯಣ 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 अर्धगर्भाय नमः ओम कपिलाय नमः ओम कपतये नमः ओम गरुडासनाय नमः ओम धर्माय नमः ओम असाराय नमः ओम चारुअंगाय नमः ओम चंद्रद्रोम्याय नमः ओम जनार्दनाय नमः ओम जाटिदारे नमः ओम यमाय नमः ओम टंकिने नमः ओम डलकाय नमः ओम डलकाय नमः ओम धन्विने नमः ओम नम्याय नमः ओम बलाय नमः ओम बलिने नमः ओम बलाय नमः ओम भगाय नमः ओम मनवे नमः ओम यज्ञाय नमः ओम रामाय नमः ओम शांत समिते नमः ओम षड्गुणाय नमः ओम सारात्मने नमः ओम हंसाय नमः ओम लाडकाय नमः ओम नृसिंहाय नमः ओम हयग्रीवाय ओम हंसाय नमः ओम महिदासाय नमः ओम कृष्णगर्भाय नमः ओम शिमशिमाराय नमः जय श्री सुगुणेंद्र महाराज की जय। पूर्ण सद्गुणतरणं कर्णामतापतिं नारायणं सरपतिं शरणं गजेम पापावधी पाटलपट्टभागः श्रीपाणिपद्माञ्जितजानकः उद्वादबालकृपयाश्रयन्नः श्रीपाण्डुरङ्गो भगवत्प्रसन्नः व्यासाय भवनाशाय श्रीशाय गुणराशये
नृत्याय शुद्धविद्याय मध्वाय च बलं यशोधैर्यं निर्भयत्वं मनोबल अजाड्यं वाक्पटत्वञ्च हनुमस्मरणात् भवेत् आपादमौलिपर्यन्तं नामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः ಶ್ರೀಗುರುಭ್ಯೋ ನಮಃ. ಇವತ್ತು 63ನೆಯ ಈ ಜನ್ಮಲಕ್ಷ ಈ ಒಂದು ಭಗವದ್ಗೀತೆಯ ಸೇವೆ ಮಾಡಬೇಕು ಎಂಬಂತಹ ದೃಷ್ಟಿಯಲ್ಲಿ ನಮ್ಮ ವಿಶ್ವಗೀತಾ ಪರ್ಯಾಯದ ಮಧ್ಯದಲ್ಲಿ 63 ವರ್ಷಗಳು ಬಂದದ್ದು ಇದು ಗೀತಾಚಾರ್ಯನ ಒಂದು ಪ್ರೇರಣೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಭಗವದ್ಗೀತೆಯನ್ನು ಎಲ್ಲ ಕಡೆ ಪ್ರಚಾರ ಮಾಡಿದರೆ ಅವಾಗ ಎಲ್ಲರ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇದೆ ಎಂಬ ದೃಷ್ಟಿಯಲ್ಲಿ ಶ್ರೀಕೃಷ್ಣ ಈ ವಿಶ್ವಗೀತಾ ಪರ್ಯಾಯದ ಮಧ್ಯೆಯಲ್ಲಿ ಸಂದರ್ಭದಲ್ಲಿ ಜನ್ಮ ನಕ್ಷತ್ರದ ಸಂದರ್ಭದಲ್ಲಿ ನಾವೇನು ಸಾಧನೆ ಮಾಡಿದೆವು ಅಂತ ಹೇಳಿ ನಮ್ಮ ಭಾವನೆ ಅಲ್ಲ. ಮತ್ತು ಮಾಡಿದಂತಹ ಒಂದು ಸಾಧನೆ ಸಾಲದು, ಇನ್ನಷ್ಟು ನಾವು ಮಾಡಬೇಕಾಗಿದೆ. ಆದ್ದರಿಂದ ಇದನ್ನು ಎಚ್ಚರಿಕೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಯಾವಾಗಲೂ ಕೂಡ ವರ್ಷ ಆದಷ್ಟು ಸಂತೋಷ ಅಲ್ಲ, ದುಃಖ. ಯಾಕಂದರೆ ಇಷ್ಟು ವರ್ಷ ಆಯಿತು ನಾವೇನು ಮಾಡಲಿಲ್ಲ ಎಂಬಂತಹ ದುಃಖ. ಅದಕ್ಕೋಸ್ಕರ ಜನ್ಮ ನಕ್ಷತ್ರವನ್ನು ಜ್ಞಾಪಿಸುವುದಂದರೆ ಬಹಳ ಮುಜುಗರ. ಆದರೆ ಶಾಸ್ತ್ರದಲ್ಲಿ ಜನ್ಮ ನಕ್ಷತ್ರ ದಿವಸ ಹೋಮ ಹವನಗಳನ್ನು ಮಾಡಬೇಕು, ದಾನ ಧರ್ಮ ಮಾಡಬೇಕು, ದೇವರ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ವಿಧಿ ಇದ್ದದ್ದರಿಂದ ನಾವು ಈ ಒಂದು ಹೋಮ ಹವನಾದಿಗಳನ್ನು ಮಾಡಲೇಬೇಕಾದ್ರೆ, ಇಲ್ಲಂದರೆ ಹುಟ್ಟಿನಲ್ಲಿ ಇಡ್ಬೋದಿತ್ತು. ಆದರೆ ಶಾಸ್ತ್ರದ ನಿಯಮ ಪ್ರಕಾರ ಜನ್ಮ ನಕ್ಷತ್ರ ದಿವಸ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಿದರೆ ಆ ಪ್ರಾರ್ಥನೆ ಆ ವ್ಯಕ್ತಿಗೆ ಅದು ಸಲ್ಲುತ್ತದೆ. ಅದಕ್ಕೋಸ್ಕರ ಈ ಒಂದು ದೃಷ್ಟಿಯಲ್ಲಿ ಜನ್ಮ ನಕ್ಷತ್ರದ ಈ ಹೋಮ ಹವನ ಇತ್ಯಾದಿ ಕಾರ್ಯಕ್ರಮಗಳನ್ನು ನಾವು ಇಟ್ಟುಕೊಂಡಾಗ ನಮ್ಮ ರಾಮನಾಥ ಏನು ಮಾಡಬೇಕು ಅಂತ ಕೇಳಿದ. ನಾವು ಬಾಯಿ ತಪ್ಪಿ ಸುವರ್ಣವೃಷ್ಟಿ ಮಾಡಬೇಕು ಅಂತ ಹೇಳಿದ್ದೇವೆ. ಯಾಕೆಂದರೆ ನಮ್ಮ ಪರ್ಯಾಯದಲ್ಲಿ ಸುವರ್ಣ ಒಂದು ರಥದ ಸಂಕಲ್ಪ ಮಾಡಿದೆ. ಹಾಗಾಗಿ ಸುವರ್ಣ ಬೇಕು ಎಂಬ ದೃಷ್ಟಿಯಲ್ಲಿ ಸುವರ್ಣ ಅಭಿಷೇಕ ಆಗಲಿ ಅಂತೇಳಿ ಎಂದು ಬಾಯಿ ತಪ್ಪಿ ಬಂದಂತಹ ಮಾತನ್ನು ಕೂಡ ಅವನು ಮತ್ತೆ ಪುನಃ ತನ್ನ ತಮಾಷೆಗೆ ಹೇಳಿದ್ದು ಕೂಡ ಇವತ್ತು ಸರಿಯಾಗಿ ಅವನು ಮತ್ತೊಮ್ಮೆ ಮೊನ್ನೆ ಚಿಕ್ಕ ಸ್ವಾಮಿಗಳಿಗೂ ಸುವರ್ಣವೃಷ್ಟಿ ಮಾಡಿದ್ದಾನೆ, ಈಗಲೂ ಸುವರ್ಣ ವೃಷ್ಟಿ ಮಾಡಿದ್ದಾನೆ. ಹಾಗಾಗಿ ನಮಗೆ ಒಂದು ಧೈರ್ಯ ಬಂತು, ನಮ್ಮ ಸುವರ್ಣ ರಥ ಸಾಂಗವಾಗಿ ನಡೆಯುತ್ತದೆ. ರಾಮನಾಥ ನೇತೃತ್ವದಲ್ಲಿ ಒಂದು ಸುವರ್ಣ ರಥ ಸಾಂಗವಾಗಿ ನಡೆಯುತ್ತದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ವಿದ್ವಾಂಸರು, ಎಲ್ಲ ಪಂಡಿತರುಗಳು, ಬ್ರಾಹ್ಮಣರು, ಅರ್ಚಕರು, ಅಭಿಮಾನಿಗಳು ಇವೆಲ್ಲ ಬಂದು ಪ್ರಾರ್ಥನೆ ಮಾಡಿದರೆ ಆವಾಗ ದೇವರದನ್ನು ಒಪ್ಪಲೇಬೇಕಾಗಿದೆ. ಯಾವಾಗಲೂ ಕೂಡ ದೇವರು ಎಷ್ಟು ಜನರ ಬೆಂಬಲ ಇದೆ ಎಂಬುದನ್ನು ನೋಡ್ತಾರೆ. ಹೇಗೆ ಮಿನಿಸ್ಟ್ರುಗಳೆಲ್ಲ ಎಷ್ಟು ಓಟ್ ಸಿಗ್ತದೆ ಇಲ್ಲಿ ಬಂದರೆ ಅಲ್ಲಿಗೆ ತಪ್ಪದೇ ಬರ್ತಾರೆ, ಕರೆಯದೇ ಇದ್ದರೂ ಬರ್ತಾರೆ. ಹಾಗೆ ದೇವರು ಕೂಡ ನಮಗೆ ಅನುಗ್ರಹ ಮಾಡುವಾಗ ಎಷ್ಟು ಜನ ಬೆಂಬಲ ಇದೆ, ಎಷ್ಟು ಜನ ಓಟ್ ಸಪೋರ್ಟ್ ಮಾಡ್ತಾರೆ, ಅದನ್ನು ನೋಡಿ ನಮಗೆ ಅನುಗ್ರಹ ಮಾಡ್ತಾರೆ. ಹಾಗಾಗಿ ಜಾಸ್ತಿ ಜನ ಪ್ರಾರ್ಥನೆ ಮಾಡಿದರೆ ದೇವರ ಅನುಗ್ರಹ ಅದು ಖಂಡಿತವಾಗಿ ಸಿಗಲಿಕ್ಕೆ ಸಾಧ್ಯ ಇದೆ. ಇವೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಶ್ರೀಕೃಷ್ಣನ ಪ್ರಾರ್ಥನೆಯನ್ನು ಮಾಡಬೇಕು. ಕೃಷ್ಣನ ಸೇವೆ, ಸಮಾಜದ ಸೇವೆ, ಭಗವದ್ಗೀತೆಯ ಸೇವೆ ನಿರಂತರ ನಡೆಯುವ ಹಾಗೆ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡುವ ಜೊತೆಗೆ ನಮ್ಮ ಗುರು ಪರಂಪರೆಯ ಅನುಗ್ರಹವು ಕೂಡ ನಮ್ಮ ಆಶ್ರಮಗುರುಗಳಾದಂತಹ ಶ್ರೀ ಜ್ಞಾನೇಂದ್ರ ತೀರ್ಥರು, ಹಾಗೆ ವಿದ್ಯಾಗುರುಗಳಾದಂತಹ ಶ್ರೀ ವಿದ್ಯಾಮಾನ್ಯ ತೀರ್ಥರು, ಗುರುಗಳ ಅನುಗ್ರಹ ಗುರುಪ್ರಸಾದೋ ಬಲವಾನ್ ಕಶ್ಚಿತ್ ಬಲವತ್ತರ, ಅದಕ್ಕಿಂತ ಒಂದು ಶ್ರೇಷ್ಠವಾದಂತಹ ಒಂದು ಶಕ್ತಿ ಯಾವುದೂ ಇಲ್ಲ. ಹಾಗಾಗಿ ಗುರು ಪರಂಪರೆಯ ಅನುಗ್ರಹ, ಹಾಗೆ ಎಲ್ಲ ಒಂದು ಪಂಡಿತರುಗಳ, ಬ್ರಾಹ್ಮಣರ, ಎಲ್ಲ ವಿಪ್ರೋತ್ತಮರ ಈ ಒಂದು ಪ್ರಾರ್ಥನೆ ಎರಡೂ ಸೇರಿ ಇನ್ನಷ್ಟು ಸೇವೆಯನ್ನು ಮಾಡುವಂತಾಗಲಿ, ಕೃಷ್ಣನ ವಿಶೇಷ ಸೇವೆಯನ್ನು ಮಾಡುವಂತಾಗಲಿ ಅಂತೇಳಿ ಸಂದರ್ಭದಲ್ಲಿ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತಾರೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಹಾರೈಸ್ತಾ ಇದ್ದೇವೆ. ಅದೇ ರೀತಿ ಮುಂದೆ ನಮ್ಮ ಪರಂಪರೆಯಲ್ಲಿ ನಮ್ಮ ಶಿಷ್ಯರಾದಂಥ ಶ್ರೀ ಸುಶ್ರೀಂದ್ರ ತೀರ್ಥರು ಕೂಡ ನಿರಂತರವಾಗಿ ನಮ್ಮ ಗುರು ಪರಂಪರೆಯ ಒಂದು ಪದ್ಧತಿಯಂತೆ ಜ್ಞಾನ ಪ್ರಸಾರವನ್ನು ಮಾಡುತ್ತಾ ಒಳ್ಳೆಯ ಕೀರ್ತಿಶಾಲಿಗಳಾಗಬೇಕು ಎಂಬಂತಹ ಈ ಒಂದು ಪ್ರಾರ್ಥನೆಯನ್ನು ನೀವೆಲ್ಲರೂ ಕೂಡ ನಮ್ಮ ಮೇಲೆ ಹೇಗೆ ಅಭಿಮಾನವನ್ನು ಇಟ್ಟಿದ್ದೀರೋ ಹಾಗೆ ನಮ್ಮ ಶಿಷ್ಯರ ಮೇಲೂ ಕೂಡ ಅಭಿಮಾನ ನಿರಂತರ ಇರುವ ಹಾಗೆ ನೀವೆಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಪ್ರಸಾದೇನ
ಅದು ಅಷ್ಟೇ ಶೇಷಾಸ್ತ್ರ ತಗೊಂಡಿದ್ದಾರೆ ರಾಘವೇಂದ್ರ ವೃಂದಾವನ. ಹರಿವಾನ್ ಹಾಗೇನಾ ಹಾಗೇನಾ ಅದೇ ಬನ್ನಿ.